ಈ ಒಂದು ಸಿನಿಮಾದಲ್ಲಿ ನಟಿಸೋದಕ್ಕಿಂತ ಮುಂಚೆ ನಿಮ್ಮದು ಫೇವ್ರೇಟ್ ಹೀರೋಯಿನ್ ಅಂತ ಇದ್ದೇ ಇರ್ತಾರೆ. ನಿಮ್ಮ ಫೇವ್ರೇಟ್ ಹೀರೋ ಯಾರು ಸರ್? ನನ್ನ ಫೇವ್ರೇಟ್ ಹೀರೋ ಬಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅಂದರೆ ನಂಗೆ ತುಂಬ ಇಷ್ಟ. ಲವ್ ಯು ದರ್ಶನ್ ಸರ್, ಆಲ್ ದಿ ಬೆಸ್ಟ್ ಫಾರ್ ಡೆವಿಲ್ ತುಂಬ ಚೆನ್ನಾಗಿ ನೋಡಿದ್ರೆ ಸರ್ ಒಂದು 5 ಸತ ನೋಡಿದ್ದೀನಿ ಆಲ್ರೆಡಿ. ಪಕ್ಕ ಒಂಚೂರು ಸ್ಟೋರಿ ಹೇಳ್ಬಿಡಿ ನೋಡಿ. ಯಾವ್ದಾದ್ರು ಸರ್ ಸ್ಟೋರಿ ಹೆಂಗೆ ಹೇಳೋಕ್ಕಾಗುತ್ತೆ, ಹೇಳೋಕ್ಕಾಗಲ್ಲ. ನೋಡಿದ್ರೆ ಅಂತ ಗೊತ್ತಾಗಬೇಕಲ್ಲ ಅವರು ಓಕೆ ಡಬಲ್ ಶೇಡಲ್ಲಿ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಡೈಲಾಗ್ ಓಕೆ, ಒಂದು ಡೈಲಾಗ್ ಹೇಳಿ ಗೊತ್ತಿರೋದು. ಡೈಲಾಗ್ ಇದ್ರೆ ನೆಮ್ಮದಿ ಆಗಿರ್ಬೇಕು ಅಷ್ಟೇ. ಒಳ್ಳೇದಾಗಲಿ. ಮತ್ತೆ ದರ್ಶನ್ ಸರ್ ಸಿನಿಮಾ ಅಂದ ತಕ್ಷಣ ಈಗ ಇಂಡಸ್ಟ್ರಿನಲ್ಲಿ ಒಳ್ಳೆ ಕಲೆಕ್ಷನ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಹೌದು, 100% ಸರ್. ಆನೆ ಎಲ್ಲಿದ್ರೂ ಆ ರೇಟ್ನ ಯಾವತ್ತೂ ಕಡಿಮೆ ಮಾಡ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಆನೆ ಬೆಲೆ ಯಾವತ್ತಿದ್ರೂ ಆನೆಗಿದ್ದೇ ಇರುತ್ತೆ. ಅವ್ರು ಇಲ್ಲಿದ್ರು ಸರಿ, ಅಲ್ಲಿದ್ರು ಸರಿ, ಎಲ್ಲೆಲ್ಲೂ ನಮ್ಮ ಹಾರ್ಟಲ್ಲಿ ಇದ್ದೇ ಇರ್ತಾರೆ. ಓಕೆ ಮೇಡಮ್, ಅದು ಒಂದು ವಿಚಾರ. ಈಗ ಒಂದು ಸಿನಿಮಾ ಗೆಲ್ತಾ ಇರೋದು ಒಂದು ಖುಷಿ ಸಂಗತಿ. ಅದನ್ನು ಬಿಟ್ಟರೆ ಈಗ ನೀವು ಒಬ್ಬರು ಫ್ಯಾನ್ ಅಂದಮೇಲೆ ನಿಮಗೆ ತುಂಬ ಹತ್ತಿರದಿಂದ ಮೀನ್ಸ್ ತುಂಬ ಇಷ್ಟಪಡ್ತಾ ಇರ್ತೀರಾ. ಸೊ ಇಂಥ ಸಿಚುವೇಶನಲ್ಲಿ ಅವರು ಒಳಗಡೆ ಇದ್ದಾರೆ. ಸೊ ಈ ಒಂದು ಪರಿಸ್ಥಿತಿ ನೋಡಿದಾಗ ನಿಮ್ಗೆ ಏನಿಸುತ್ತೆ? ಸರ್, ಅವ್ರಿಗೆ ನೆನ್ಪು ಮಾಡಿದಾಗ ತುಂಬಾ ಬೇಜಾರಾಗುತ್ತೆ. ಬಟ್ ಅವ್ರ ಸೆಲೆಬ್ರಿಟೀಸ್ನ ನೋಡ್ತಾ ಇದ್ರೆ ಪ್ರತಿಯೊಬ್ಬರಲ್ಲೂ ದರ್ಶನ್ ಸರ್ ಕಾಣಿಸ್ತಾ ಇರ್ತಾರೆ ಸರ್. ಅಲ್ಲಿ ಸೆಲೆಬ್ರಿಟೀಸ್ಗಳನ್ನ ನೋಡ್ತಾ ಇದ್ರೆ ದರ್ಶನ್ ಸರ್ ನಮ್ಗೆ ಅಲ್ಲಿ ಕಾಣಿಸ್ತಾನೆ ಇರ್ತಾರೆ. ಅವ್ರು ಹಾಕೋ ವಿಷಲು, ಚಪ್ಪಾಳೆ, ಸೌಂಡು, ದರ್ಶನ್ ಸರ್ ಎಲ್ಲೂ ಹೋಗಿಲ್ಲ. ಅವ್ರು ಅಲ್ಲಿದ್ರು ಒಂದೇ, ಆ ಸೌಂಡಲ್ಲೂ ಇಲ್ಲೇ ಇರ್ತಾರೆ. ಅವ್ರು ಇಲ್ಲೇ ನಮ್ಮ ಕಣ್ಮುಂದೆ ಇದ್ದಾರೆ ಅನ್ನೋಷ್ಟು ಫೀಲ್ ಆಗುತ್ತೆ ಸರ್. ಓಕೆ, ಅಲ್ಲ ಬಟ್ ಅವ್ರು ಈ ಪರಿಸ್ಥಿತಿನಲ್ಲಿ ಹೊರಗಡೆ ಇದ್ದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು? ಅಯ್ಯೋ ಸರ್, ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ ಸರ್. ಇನ್ನೂ ತುಂಬ ಚೆನ್ನಾಗಿ ಇವಾಗಲೇ ಹಬ್ಬ ಮಾಡಿಬಿಟ್ಟಿದ್ದಾರೆ. ಅವಾಗ ಇನ್ನೂ ಧೂಮಾಗಿ ಸೆಲೆಬ್ರೇಷನ್ ಇನ್ನೂ ಜೋರಾಗ್ತಾ ಇತ್ತು. ಆದಷ್ಟು ಬೇಗ ಸರ್ ಬರಲಿ, ಮತ್ತು ಇನ್ನೂ ಅವರು ಮೂವೀಸ್ಗಳು ಮಾಡಿ ಇನ್ನಷ್ಟು ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ ಸರ್. ನೆಕ್ಸ್ಟು ಸಿನಿಮಾದಲ್ಲಿ ನಿಮ್ಗೆ ಒಂದು ವೇಳೆ ಅವ್ರಿಗೆ ಅವಕಾಶ, ಅವ್ರ ಸಿನಿಮಾದಲ್ಲಿ ನಿಮ್ಗೆ ಅವಕಾಶ ಸಿಕ್ಕರೆ, ಸೊ ಆ ಟೈಮಲ್ಲಿ ಇನ್ನೊಂದು ಅವಕಾಶ ಇರುತ್ತೆ. ಸೊ ಯಾವಾಗ ಪ್ರಿಫರೆನ್ಸ್ ಮಾಡ್ತೀರಾ? ದರ್ಶನ್ ಸರ್ ಜೊತೆ ಅವಕಾಶ ಸಿಕ್ಕಿದ್ರೆ ನೆಕ್ಸ್ಟ್ ಡೇ ನಾನು ಈ ಭೂಮಿ ಮೇಲೆ ಇಲ್ಲ ಅಂದ್ರೂ ಇಟ್ಸ್ ಓಕೆ. ಅಲ್ಲ ಮೇಡಮ್, ಅವಕಾಶ ಸಿಕ್ಕಿದ್ರೆ ಅಟ್ಲೀಸ್ಟ್ ಆ್ಯಕ್ಟ್ ಮಾಡಬೇಕಲ್ಲ. ಅವಕಾಶ ಸಿಕ್ಕಿದ್ರೆ ತಕ್ಷಣ ಮಾಡೇ ಮಾಡ್ತೀನಿ. ಅವ್ರ ಜೊತೆ ಆ್ಯಕ್ಟ್ ಮಾಡಿ ನೆಕ್ಸ್ಟ್ ನಾನು ಈ ಭೂಮಿ ಮೇಲೆ ಇಲ್ಲ ಅಂದ್ರೆ ಯಾವ ರೋಲ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಆ್ಯಸ್ ಯೂಶುವಲ್ ಎಲ್ಲ ಹೀರೋಯಿನ್ಸ್ಗೂ ಅವ್ರ ಜೊತೆ ಹೀರೋಯಿನಾಗಿ ಆ್ಯಕ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ. ಅವ್ರ ಜೊತೆ ಏನು ಸಿಕ್ಕಿದ್ರು ಓಕೆ. ದರ್ಶನ್ ಸರ್ ಅಂದರೆ ನಂಗೆ ಸಖತ್ ಇಷ್ಟ. ಸೊ ಅವರೊಟ್ಟಿಗೆ ನನಗೆ ಆ್ಯಕ್ಟ್ ಮಾಡೋದು ಸಿಗೋದೇ ನನ್ನ ಸೌಭಾಗ್ಯ ಅಂತ ಅನ್ಕೊತೀನಿ. ಹೋಪಿಂಗ್ ಫಾರ್ ದಿ ಬೆಸ್ಟ್. ನಿಮ್ಮ ಬಾಯಾರಿಕೆಯಿಂದ ಅದು ಹಂಗೆ ಆಗಲಿ ಅಂತ ಅನ್ಕೊತೀನಿ. ಓಕೆ ಮೇಡಮ್, ಅಂದರೆ ಯಾವುದೇ ಕ್ಯಾರೆಕ್ಟರ್ ಸಿಕ್ಕರೂ ರೆಡಿ ಇದ್ದೀರಾ? ಶೂರ್ ಸರ್. ನನಗೆ ಹೀರೋಯಿನ್ ಆಗಿ ಸಿಗಬೇಕು, ಇಲ್ಲಾಂದರೆ ಅವ್ರ ತಂಗಿ ಆಗಿ ಸಿಗ್ಬೇಕಂತ ಆಸೆ. ಎರಡರಲ್ಲಿ ಒಂದು ಅವ್ರ ಜೊತೆ ಅವ್ರ ಕಾಂಬಿನೇಷನ್ ಅಲ್ಲಿ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಒಳ್ಳೇದಾಗಲಿ ಮೇಡಮ್. ಥ್ಯಾಂಕ್ ಯು ಸರ್. ಚಾಮುಂಡೇಶ್ವರಿ ತಾಯಿಗೆ ಡೆವಿಲ್ಗೂ ಆಲ್ ದ ಬೆಸ್ಟ್ ಹೇಳ್ಬಿಡಿ. ಡೆವಿಲ್ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್. ಮೂವಿ ತುಂಬ ಚೆನ್ನಾಗಿ ಓಡ್ತಾ ಇದೆ. ಇನ್ನೂ 100 days ಆಗಲಿ, 1 year ತನಕ 365 days ಕಂಟಿನ್ಯೂಸ್ ಓಡ್ತಾನೆ ಇರಲಿ. ಆ ಬಾಸ್ಗೆ ಎಲ್ಲಿದ್ರೂ ವಿಷಯ ಮುಟ್ತಾನೆ ಇರುತ್ತೆ. ಇನ್ನಷ್ಟು ಅವರು ಈ ಸೆಲೆಬ್ರಿಟೀಸ್ಗಳು ಸೆಲೆಬ್ರೇಷನ್ ಮಾಡ್ತಿರೋದನ್ನ ನೋಡಿ ಅವ್ರು ಅಲ್ಲೇ ಖುಷಿ ಪಟ್ಟಿರ್ತಾರೆ. ಆದಷ್ಟು ಬೇಗ ಬಾಸ್ ಹೊರಗಡೆ ಬಂದು ಅವರು ಇದನ್ನೆಲ್ಲ ಸೆಲೆಬ್ರೇಷನ್ ಮಾಡೋ ಥರ ಆಗಲಿ. ಥ್ಯಾಂಕ್ ಯು. ಓಕೆ ಮೇಡಮ್, ನಿಮಗೂ ಅಷ್ಟೇ. ಕುಡುಕ್ ನನ್ನ ಮಕ್ಕಳು ಸಿನಿಮಾಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್.